ಹಾಯ್ ನಮಸ್ತೆ ಎಲ್ರಿಗೆ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಹಾಗೆ ಇಲ್ಲಿ ಗೌತಮ್ ವೀಲ್ ಮಾಡ್ತಾ ಇರ್ತಾನೆ. ಅವಾಗ ಹೇಳ್ತಾನೆ ಶಕುಂತಲ ಮತ್ತು ಅಮ್ಮನ ಹತ್ರ, ನಿಮಗೆ ನಾನು ಏನು ಕೊಡ್ತಾ ಇಲ್ಲ, ನಾನು ನಿಮಗೆ ಏನಾದರೂ ಕೊಟ್ಟರು ಅದು ಕಡಿಮೆಲೆ, ನೀವು ಅಷ್ಟು ನಮಗೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳ್ತಾನೆ. ನಿಮಗೆ ಕೊಡುವಷ್ಟು ದೊಡ್ಡವನು ನಾನಲ್ಲ, ನೀವು ಇರುವಷ್ಟು ದಿನ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ಹಾಗೆ ನನ್ನ ಮಗನು ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಆಸ್ತಿ ಪಾಲು ಎಲ್ಲ ಬಂದಿರ್ತಾರೆ. ಅವ್ರ ಹತ್ರ ಈ ಕೆಲಸ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಒಂದು ಕಡೆ ಶಕುಂತಲನಿಗೆ ದಗ ಅಂತ ಉರಿಯುತ್ತೆ, ಆದರೆ ಅವನ ಎದುರು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಜಯದೇವನಿಗೂ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ. ಆದರೆ ಇವರೇ ಎದುರು ತೋರಿಸ್ಲಿಕ್ಕಾಗಲ್ಲ, ನಗ್ತಾ ಇರ್ತಾರೆ. ಹಾಗೆ ಗೌತಮ್ ಹೇಳ್ತಾನೆ, ಈಗ ನನಗೆ ಸಮಾಧಾನ ನೆಮ್ಮದಿಯಿಂದ ಇರ್ತಾನೆ ಅಂತ. ಆವಾಗ ಶಕುಂತಲ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಯಾರು ಹೇಳಿದ್ದು ಇವಾಗ ಬೆಂಕಿ ಬೀಳುತ್ತೆ ಮನೆಗೆ, ಅಸಲಿ ಆಟ ಇವಾಗ ಸ್ಟಾರ್ಟ್ ಅಂತ. ಹಾಗೆ ಗೌತಮ್ ರೂಮಲ್ಲಿ ಕೂತಿರ್ತಾನೆ. ಭೂಮಿ ಬಂದು ಹೇಳ್ತಾಳೆ, ಯಾಕೆ ಇವಾಗಲೇ ನೀವು ಈ ಆಸ್ತಿ ಎಲ್ಲ ವಿಲ್ ಬರಿಬೇಕಿತ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ ಅಂತ ಹೇಳ್ತಾನೆ ಗೌತಮ್. ಆದರೆ ಇದು ನಮ್ಮ ಮಧ್ಯೆ ಗೋಡೆ ಕಟ್ಟಿದಾಗೆ ಆಗುತ್ತೆ ಅಂತ. ಅದಕ್ಕೆ ಗೌತಮ್ ಹೇಳ್ತಾನೆ, ಇಲ್ಲ ಸೇತುವೆ ಅಂತ ಹೇಳ್ತಾನೆ. ಹಾಗೆ ಗೌತಮ್ ಹೇಳ್ತಾನೆ, ಆಸ್ತಿ ದುಡ್ಡು ಇದೆಲ್ಲ ನೀಟಾಗಿ ಪೇಪರ್ ಮಾಡಬೇಕು, ಅದೆಲ್ಲ ವಿಷಯ ಆಸ್ತಿಗೋಸ್ಕರ ಯಾವ ಸಂಬಂಧನೂ ಒಡೆದೋಗುತ್ತೆ ಅಂತ. ಹಾಗೆ ಇಲ್ಲಿ ಭೂಪತಿ ಮನೆಗೆ ಜೀವ ಬಂದಿರ್ತಾನೆ. ನೀನು ನಾನು ಸಾಕಿದ ಹುಡುಗ ಅಂತ ಭೂಪತಿ ಹೇಳಿದಾಗ, ಅದೇ ನೀವು ಹೇಳ್ದನ್ನು ಕೇಳ್ಕೊಂಡಿದ್ದೆ, ಎಷ್ಟು ಬುದ್ಧಿ ಚೇಂಜ್ ಆಗಿತ್ತಂದರೆ ನೀವು ಹೇಳಿದೆಲ್ಲ ಸತ್ಯ ಅಂದ್ಕೊಂಡಿದ್ದೆ, ಆದರೆ ಇವಾಗ ಬುದ್ಧಿ ಬಂದಿದೆ ಅಂತ ಹೇಳ್ತಾನೆ. ನನ್ನ ಉಪಯೋಗಿಸ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡೆ, ನಾನು ನಿನಗೆ ಹಣ ಕೊಟ್ಟೆ, ಕಂಪ್ನಿ ಶೇರ್ ತಗೊಂಡೆ, ಇದೆಲ್ಲ ನಿನಗೋಸ್ಕರ ಅಲ್ವಾ ಅಂತ ಹೇಳ್ತಾನೆ ಭೂಪತಿ. ಆದರೆ ನೀವು ನನ್ನನ್ನು ಸುಮ್ಮನೆ ಉಪಯೋಗಿಸಿಲ್ಲ, ನನ್ನನ್ನು ನಿಮ್ಮ ಟೀಮ್ಗೆ ಹಾಕ್ಕೊಂಡು ನೀವು ಗೌತಮನ್ನು ಹೊಡೆಯುವ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳ್ತಾನೆ. ನನ್ನ ಬೆನ್ನಲ್ಲಿ ಗನ್ನಿಟ್ಟು ನನ್ನ ಭಾವನಿಗೆ ಶೂಟ್ ಮಾಡ್ತಿದ್ರಿ ನೀವು. ಇಷ್ಟು ದಿನ ನನಗೆ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗಿದೆ ನಿಜ ಏನು ಅಂತ. ಆದರೆ ಭೂಪತಿಗೆ ಶಾಕ್ ಆಗುತ್ತೆ, ನಿಜ ಗೊತ್ತಾಗಿದೆ ಅಂತ. ಇಷ್ಟು ದಿನ ಅವನು ಆಟ ಆಡಿಸಿದಾಗೆ ಜೀವ ಆಟ ಆಡ್ತಿದ್ದ, ಎಲ್ಲ ಅವನು ಅಂದ್ಕೊಂಡಾಗೆ ಆಗ್ತಾಯಿತ್ತು ಅಲ್ಲ. ಅದಕ್ಕೆ ಇಷ್ಟು ದಿನ ನನ್ನ ಲೈಫ್ ಹಾಳು ಮಾಡಿ ಆಯಿತು, ನಮ್ಮದು ಫ್ಯಾಮಿಲಿ ಲೈಫ್ ಹಾಳು ಮಾಡಬೇಕಂತ ಅಂದ್ಕೊಂಡಿದ್ರಿ, ನಾನು ಜಾರಿ ಬೀಳಿದ್ದೆ, ಹೇಗೋ ಮೇಲೆ ಎತ್ತಿದ್ದೀನಿ, ಇನ್ಮೇಲೆ ನಮ್ಮ ಫ್ಯಾಮಿಲಿ ಅಕ್ಕಂಬವನ್ನು ದೂರ ಮಾಡಲಿಕ್ಕಾಗಲ್ಲ, ಚೆಕ್ಕು ಫೈಲೆಲ್ಲ ಇದರಲ್ಲಿದೆ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಜೀವ ಹೋಗ್ತಾನೆ. ಹಾಗೆ ಇಲ್ಲಿ ಶಕುಂತಲ ಅವಳ ಅಣ್ಣ ಜಯದೇವ್ ಮಾತಾಡ್ತಾ ಇರ್ತಾರೆ. ನಿನ್ನ ಮಗ ನೋಡಿ ಏನು ಮಾಡಿದ ಅಂತ, ನಾವೇನೋ ಅಂದ್ಕೊಂಡ್ರೆ ಏನೋ ಆಯಿತು, ನಾವು ನಂಬಿದ್ದಕ್ಕೆ ಕತ್ತು ಕುಸಿದ ಅಂತ ಹೇಳ್ತಾರೆ. ಈ ದಿವಾನ್ ಫ್ಯಾಮಿಲಿ ಒಟ್ಟಿಗೆ ಇರಬೇಕಂತ ದೊಡ್ಡ ಭಾಷಣ ಮಾಡಿ ಆಸ್ತಿ ಎಲ್ಲ ಒಂದೇ ಒಬ್ಬರಿಗೆ ಹಾಕ್ಬಿಟ್ಟ, ನಮಗೆ ಹೋಲ್ಸೇಲಾಗಿ ಮಣ್ಣು ಕೊಟ್ಬಿಟ್ಟ ಅಂತ ಹೇಳ್ತಾನೆ ಜಯದೇವ್. ಕೊನೆಗೂ ನಮ್ಮ ಬ್ಯಾಡ್ ಲಕ್, ಕೈಗೆ ಬಂದದ್ದು ಬಾಯಿಗೆ ಬಂದಿಲ್ಲ, ನಾವು ಮನುಷ್ಯಾಗಿ ಜನ್ಮ ಪಡೆದಿರಿದ್ರೆ ನಾಲಾಯಕ್ಕಿಲ್ಲ ಅಂತ ಹೇಳ್ತಾನೆ. ಅವನು ಒಂದು ಸ್ವಲ್ಪ ಅದರ ಆಸ್ತಿ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಕೊಟ್ಟಿದ್ರು, ಅದು ಕೋಟಿ ಬಲೆ ಬಾಳುವಂಥ ಆಸ್ತಿ, ಅದು ಬಿಟ್ಟು ಮನೆ ಅದು ಇದಂತ ಸೆಂಟಿಮೆಂಟಲ್ಲಿ ಹೇಳಿ ಪುಡಿಗಾಸನು ಕೊಟ್ಟಿಲ್ಲ ನಮಗೆ ಅಂತ. ಅವಾಗ ಶಕುಂತಲ ಹೇಳ್ತಾನೆ, ಜೈ ಕಾಮ್ ಡೌನ್, ಮನೆಯಲ್ಲಿ ಕೇಳುತ್ತೆ ಎಲ್ರಿಗೂ ಅಂತ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಇಷ್ಟು ದಿನ ನಾವು ಒಳ್ಳೆಯವರಾಗೆ ನಾಟಕ ಮಾಡಿದ್ದಕ್ಕೆ ಏನು ಸಿಕ್ಕಿತ್ತು, ಚಿಪ್ಪು, ಯಾರು ಬೇಕಾದರೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನಾದರೂ ನಾವು ಏನಂತ ಮುಖ ಗೊತ್ತಾಗಲಿ ಅಂತ. ಆಸ್ತಿ ಮಾಡ್ಕೊಂಡದೆಲ್ಲ ಶೇರು ಎಲ್ಲ ಯಾರ ಹೆಸರಿಗೆ ಮಾಡಿದ್ದಾನೆ, ಆ ಮಗು ಹೆಸರಿಗೆ. ಇಷ್ಟು ದಿನ ಅಣ್ಣ ತಮ್ಮ ಅಮ್ಮ ಅಂತ ಸೆಂಟಿಮೆಂಟಲ್ ಬೇರೆ. ಆ ಮಗು ಭೂಮಿಗೆ ಬರೋ ಮೊದಲು ಇಷ್ಟು ರೆಡ್ ಕಾರ್ಪೆಟ್ ಹಾಕಿ ಕಾಯ್ತಾ ಇದ್ದಾನೆ, ಆ ಮಗುವೇ ಭೂಮಿಗೆ ಬರಬಾರ್ದು ಅಂತ ಜಯದೇವ್ ಹೇಳ್ತಾನೆ. ಇವಾಗ ಆಸ್ತಿ ಪಾಲಾದಮೇಲೆ ಮೇಯ್ನಾಗಿ ಪ್ರಾಬ್ಲಮ್ ಆಗೋದೇ ಭೂಮಿಕನಿಗೆ ಮತ್ತು ಮಗುಗೆ. ಈ ಜಯದೇವ್ ಏನು ಬೇಕಾದರೂ ಮಾಡೋ ಚಾನ್ಸಸ್ ಇದೆ. ಆವಾಗ ಶಕುಂತಲ ಹೇಳ್ತಾಳೆ, ಜಯದೇವ್ ನೀನು ಥಿಂಕ್ ಮಾಡಬೇಡ, ನಾನಿದ್ದೀನಿ, ಅಮ್ಮ ಇನ್ನೂ ಬದುಕಿದ್ದಾಳೆ, ಆ ಮಗುವನ್ನು ಏನು ಮಾಡಬೇಕಂತ ನಂಗೆ ಗೊತ್ತು, ಅದಕ್ಕೆ ಸರಿಯಾದ ಪಾಠ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ.
ಹಾಗೆ ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಮಾತಾಡ್ತಾ ಇರ್ತಾರೆ. ಕಾಫಿ ಕುಡಿತಾ ಆವಾಗ ಅವರ ಅಪ್ಪ ಫೋನ್ ಮಾಡ್ತಾರೆ, ಏನು ಚೆನ್ನಾಗಿದೆ ಅಂತೆಲ್ಲ ಕೇಳ್ತಾರೆ. ಹಾಗೆ ಗೌತಮ್ ಹತ್ರ ಮಾತಾಡಬೇಕಾ, ಉದಯ್ ಏನು ಈ ಕೊಡಮ್ಮ ಅಂತ ಹೇಳ್ತಾರೆ. ಹಾಗೆ ಗೌತಮ್ ಚೆನ್ನಾಗಿದೆ, ತುಂಬ ಹುಷಾರಾಗಿದೆ ಅಂತ ಗೊತ್ತಾಯಿತು ಅಂತ. ಚೆನ್ನಾಗಿದ್ದೀನಿ, ನಿನ್ನ ಹತ್ರ ಮಾತಾಡಬೇಕು, ಮನೇಲಿ ಇರ್ತೀಯಲ್ಲ. ಹೌದು, ನಾನಲ್ಲೇ ಬಂದೇ ಮಾತಾಡ್ತೀನಿ, ಏನು ವಿಷಯ, ಏನಾಯಿತು, ಏನು ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಭೂಮಿಕನ ಅಪ್ಪ ಎಲ್ಲ ಬರ್ತಾರೆ, ಜೀವ ಮತ್ತು ಗೌತಮ್ ತಂಗಿ ಎಲ್ಲ. ಹಾಗೆ ಏನು ವಿಷಯ, ಯಾಕೆ ಬಂದಂತ ಕೇಳ್ತಾರೆ. ಹಾಗೆ ಚೆನ್ನಾಗಿದ್ದೀರ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ, ಏನು ವಿಷಯ, ಅದು ಭೂಮಿಗೆ 9 ತಿಂಗಳಾಗ್ತಾ ಬಂತಲ್ಲ, ಈಗ ಸೀಮಂತ ಮಾಡಬೇಕಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ನೀವು ಯಾವಾಗ ಫ್ರೀ ಇರ್ತೀರ ಆವಾಗಲೇ ಮಾಡುವ ಅಂತ ಹೇಳ್ತಾರೆ. ಆವಾಗ ಗೌತಮ್ ಹೇಳ್ತಾನೆ, ಬೇಡಮ್ಮ ಅಂತ ಇವರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತ, ಅಲ್ಲ ಮೊದಲು ಮೈಮನಿಗೆ ಸೀಮಂತ ಮಾಡಿದ್ದೀವಿ, ಮಲ್ಲಿಗೆ ಮಾಡಿದ್ದೀವಿ, ಬಟ್ ಮಗು ಬರುತ್ತೆ ಅಂತ ಎಷ್ಟು ಖುಷಿಯಿಂದ ಇದ್ದೀವಿ, ಅದು ಆಗಿಲ್ಲ. ಸೊ ಅದಕ್ಕೆ ಬೇಜಾರು ಮಾಡಬೇಡಿ, ಸೀಮಂತ ಬೇಡ ಅಂತ ಹೇಳ್ತಾನೆ. ಆವಾಗ ಮೈ ಹೇಳ್ತಾಳೆ, ನನಗೆ ಅಬಾರ್ಟ್ ಆದದ್ದು ನನ್ನ ಮಿಸ್ಟೇಕಿಂದ, ಮಲ್ಲಿಗೆ ಆ್ಯಕ್ಸಿಡೆಂಟ್ಲಿ ಆದದ್ದು, ಅದೆಲ್ಲ ಏನು ಲಾಜಿಕ್ ಇಲ್ಲ, ನೀನು ಈ ಥರ ಎಲ್ಲ ಹೇಳಬೇಡ ಅಂತ, ಅದಕ್ಕೆ ಸಾರಿ ಪುಟ್ಟ ಅಂತ ಗೌತಮ್ ಹೇಳ್ತಾನೆ. ಹಾಗೆ ಹೇಳ್ತಾಳೆ, ಇಲ್ಲ ನೀನು ನಮ್ಮ ಖುಷಿನೂ ನೋಡಬೇಕು, ನೋಡು ಅತ್ತಿಗೂ ಆಸೆ ಇರುತ್ತೆ ಸೀಮಂತ ಮಾಡಬೇಕಂತ. ಹಾಗೆ ಮೊನ್ನೆ ಆದದನ್ನು ಥಿಂಕ್ ಮಾಡಬಾರ್ದು, ನಾಳೆ ಏನಾಗುತ್ತೆ ಅದರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಹೇಳ್ತಾಳೆ. ನೋಡಿ, ಅವಳನ್ನು ಬಿಟ್ಬಿಡಿ, ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಕೂತು ಮಾತಾಡುವ. ನನಗೆ ಈಗಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ಅದು ಯಾಕೆ ನಿಮಗೆ ಅರ್ಥ ಆಗಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾನೆ. ಮತ್ತು ಅವಳ ತಂದೆ ಮಾತಾಡ್ತಾ ಇರ್ತಾರೆ, ಹೇಗಿದೆಯಾ, ಚೆನ್ನಾಗಿದ್ದೀನಿ, ಹೊಟ್ಟೆ ಭಾರ ಬಿಟ್ಟು ಬೇರೆ ಏನಿಲ್ಲ ಅಂತ. ಹಾಗೆ ಮಗು ಬಗ್ಗೆ ಎಲ್ಲ ತುಂಬ ಮಾತಾಡ್ತಾ ಇರ್ತಾರೆ. ಹಾಗೆ ಜೀವ ಹೇಗಿದ್ದಾನೆ ಕೇಳ್ತಾನೆ, ಈಗ ತುಂಬ ಚೆನ್ನಾಗಿ ಇದ್ದಾನೆ, ಎಣ್ಣೆ ಮೊದಲಿನಾಗೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಏನು ಗೊತ್ತಾ, ಇದೆಲ್ಲ ಆಗಲಿಕ್ಕೆ ಹೌದು, ಅವರ ಮಧ್ಯೆ ವಾದ ವಿವಾದ ತುಂಬ ಆಗಿ ಹತ್ತು ಕಡ್ದು ಅವನು ಸರಿಯಾದ ಮೊದಲಿನ ಜೀವ ಈಗ ಸಿಕ್ಕಿದ್ದಾನೆ ಅಂತ ಹೇಳ್ತಾರೆ. ಎಲ್ಲ ಖುಷಿಯಾಗಿದ್ದೀವಿ ಅಂತ ಹೇಳ್ತಾರೆ.